ಪ್ರಧಾನಮಂತ್ರಿ ಆಗಿದ್ದರು ನರಸಿಂಹರಾವ್, ನೀರಾವರಿ ಮಂತ್ರಿ ಶುಕ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲೂ ಅಥವಾ ನಮ್ಮ ದೇಶದಲ್ಲಿ ಯಾವುದೇ ನೀರಿನ ಬಳಕೆಯ ವಿಷಯದಲ್ಲಿ ರಾಜ್ಯಗಳ ಮಧ್ಯೆ ಇಂಡಿಯಾ ದೇಶದಲ್ಲಿ 4 ಟ್ರಿಬ್ಯುನಲ್ಗಳಿದ್ದಾವೆ. ಎಲ್ಲೂ ಇಂಟ್ರಿಮ್ ಅವಾರ್ಡ್ ಪಾಸ್ ಮಾಡಲಿಲ್ಲ. ದಯಮಾಡಿ ನಾನು ಊಟ ಮಾಡಿಲ್ಲ, ಟೈಮ್ ಇಷ್ಟ ಆಯಿತು ಗೊತ್ತಿಲ್ಲ, ಹೋಗೋಣ. 1 ಗಂಟೆ ಇನ್ನೊಂದು ಅರ್ಧ ಗಂಟೆ ಮುಗಿಸ್ತೀನಿ. ನಿಮ್ಮ ಜೊತೆ ನಾನು ಊಟ ಮಾಡಿ ಪ್ರಾಮಾಣಿಕವಾಗಿ ಊಟ ಮಾಡಿ, ನಾನು ಅಸತ್ಯ ದೇವರದ ಪ್ರಸಾದ ಇದು ಮಂಗಳವಾರ ವೆಂಕಟೇಶ್ವರ ದೇವಸ್ಥಾನ. ಇವತ್ತು ಈ ಆರ್ಡರ್ಗಳಲ್ಲಿ ಏನಿದೆ ಕೋಟ್ ಮಾಡ್ತಾರೆ. ನಾರಿಮನ್ ನಮ್ಮ ನಗರೇ ಹೋಗಿದ್ದಾರೆ. ಬಹಳ ದೊಡ್ಡ ವ್ಯಕ್ತಿ, ಅವರು ಸುಪ್ರೀಂ ಕೋರ್ಟಲ್ಲಿ ಈ ಟ್ರಿಬ್ಯುನಲ್ ಒಡೆದು ಹೋಗಿ ಪರಸ್ಪರ ವಿರುದ್ಧವಾದಂಥ ಆರ್ಡರ್ಗಳನ್ನು 2 ದಿನ ಒಂದು ಕಡೆ, ಚೇರ್ಮನ್ ಒಂದು ಕಡೆ, ಈ ವಿಷಯದಲ್ಲಿ ಅತ್ಯಂತ ಹಿರಿಯ ವಕೀಲರಾದ ಪರಾಸರನ್ನು ನಿಮಗೆ ನಾಚಿಕೆ ಆಗೋದಿಲ್ವಾ? ಗೋ ಅಂಡ್ ಸೆಟ್ಲ್ ಯುವರ್ ಪ್ರಾಬ್ಲಮ್ ವಿದಿನ್ ಯುವರ್ ಕ್ಯಾಬಿನ್. ಫೈಲ್ ಎಸ್ತು ಹೋಗ್ತಾರೆ. ನಾನು ಕರ್ನಾಟಕದ ಮಾಧ್ಯಮದ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ, won't come back. ಆಮೇಲೆ ಬೇರೆ ಲೈನ್ ಇಟ್ಕೊಳ್ಳಿ. Sir, you spoke about the administration of this government in the last 10 months. There has been drought, and now the Silicon Valley of India, Bangalore city, is facing. I am coming to the point. Drinking water problems. The same tribunal which has been broken says 2/3 of Bangalore city will not come under the purview of Kaveri Basin. ಕುಡಿಯೋ ನೀರಿಗೆ ಪ್ರಥಮ ಆದ್ಯತೆ. ಈ ಒಡೆದು ಹೋದಂಥ ಟ್ರಿಬ್ಯುನಲ್ಲು 2/3 of Bangalore city will not get water because it not purview of the Kaveri Basin. ಇದನ್ನು ನಾರಿಮನ್ ಆರ್ಗ್ಯೂ ಮಾಡಕ್ಕೆ ಹೋದಾದ್ರೆ then the Supreme Court, the bench headed by a senior judge, I don't want to name, you can't
You can't trace. You can't. You can't. ನಾನು ಇದನ್ನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ. I am not criticizing the Supreme Court. What actually happened, I have no fear. I have no fear. ನಾರಿ ಮುಂದೆ ನಿಂತ್ಕೊಳ್ತಾರೆ. You can't. I will not allow even a single word refer to the tribunal what has happened. ಸಿದ್ದರಾಮಯ್ಯರೇ, ನಿಮ್ಮ ನೀರಾವರಿ ಏನು ರಾಮನಗರದಿಂದ ಮೇಕೆದಾಟಿಂದ ರಾಮನಗರ ಒಬ್ಬ ಕುಮಾರಸ್ವಾಮಿಯವರ ರಾಜಕೀಯವಾಗಿ ಅವರ ಮುಗಿಸುವ ಸದುದ್ದೇಶವೋ ದುರುದ್ದೇಶವೋ ಏನಾಗಿದೆ? ಈ ಆರ್ಡರ್ ಕಾಪಿಗಳನ್ನ ತಮಿಳ್ನಾಡಿಗೆ ಎಷ್ಟು ನೀರು ಹೋಗ್ತಾ ಇದೆ, ನಮಗೆಷ್ಟು ನೀರಿದೆ. ಇವತ್ತು ಇಲ್ಲಿ ಕುಡಿಯೋದಕ್ಕೆ 2,500 ರೂಪಾಯಿ 3,000 ರೂಪಾಯಿ ಒಂದು ಲೀಟರ್. ಯಾಕೆ? ಒಂದು ಕಡೆ ಹಾಸನದಲ್ಲಿ ಎಡದಿಂದ ಬಲಗಡೆಗೆ ನೀರು ಕೊಡೋದು, ಹೇಮಾವತಿಯಲ್ಲಿ ನೀರಿದೆ 23 TMC. ಯಾವ ಬೆಂಗಳೂರು ಜನ ಇವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ, ಆ ನೀರನ್ನ ಕೊಡಿ, ನಿಮಗೆ ಯೋಗ್ಯತೆ ಇದೆ. ಹೇಮಾವತಿಯಲ್ಲಿರ್ತಕ್ಕಂಥ 23 TMC ಇವತ್ತು KRS 90 ಅಡಿಗೆ ಬಂದಿದೆ. ಪ್ರಾಣ ಬಿಡಿದೆ. ಇವತ್ತು ಬರ ಪರಿಹಾರ ಸಮೀಕ್ಷೆಗೆ ಪಾಪ ಅವ್ರು ಕುಡಿಯೋದಕ್ಕೆ ಕಷ್ಟ ಇದೆ ಅಂದರೆ ಟ್ಯಾಂಕರ್ನಿಂದ CM ಗೃಹ ಕಚೇರಿಗೆ ನೀರು ಪೂರೈಕೆ. ಹೌದು, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ 2.5 TMC per month, 4 months you must release to make good the order issued by the Supreme Court. The Karnataka is binding out 2.5 10 TMCನ ನಾವು ಇಲ್ಲಿಂದ ಮೇವರೆಗೆ ಬಿಡಬೇಕಂತೆ ಹೇಳಿದ್ದಾರೆ ದೊಡ್ಡವರು. ಅಲ್ಲಿ ಹಾಸನದಲ್ಲಿ 2-4 ನೀರು ಕೊಡೋದಿಲ್ಲ ಅಂತ ಹೇಳ್ತಾರೆ. 23 TMC ಈ ಬೆಂಗಳೂರು ಜನಕ್ಕೆ ಕಣ್ಣಲ್ಲಿ ನೀರಾಗ್ತದೆ.
ಯಾವ ಸುಪ್ರೀಂ ಕೋರ್ಟು ಕೇವಲ 4 TMC ಕೊಡ್ತಾರೆ ಕೋರ್ಟು ಫೈನಲ್ ಆರ್ಡರ್ ರಿವ್ಯೂ ಮಾಡಿ. ಬೆಂಗಳೂರಿಗೆ ಕುಡಿಯೋ ನೀರಿದ್ದಾಗೆ ಅನ್ಯಾಯ ಆಗಿದೆ ಅಂತ 4